ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹೀರೆಕಾಯಿನ ತೊಳೆದಿಟ್ಕೊಂಡು ಒಂದು ಮೇಲಿನ ಗೆರೆಗಳೆಲ್ಲ ತೆಗಿತಾ ಇದ್ದೀನಿ. ಆಗಿರುವಂಥ ಭಾಗ ತೆಗೆದ್ರೆ ತಿನ್ನಲಿಕ್ಕೆ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಎಣ್ಗಾಯಿಗೆ ಮಾಡಲಿಕ್ಕೆ ಮಸಾಲಾನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಶೇಂಗಾ ಪುಡಿ, ಹುರಿದಿಟ್ಕೊಂಡಿರೋಂಥ ಶೇಂಗಾ ಪುಡಿ ಮತ್ತು ಅಚ್ಚ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು, ಸ್ವಲ್ಪ ನೀರನ್ನು ಸೇರಿಸಿ ಪೇಸ್ಟ್ ಥರ ತಯಾರಿಸ್ಕೊಂಡು ಹೀರೆಕಾಯಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು 4 ಭಾಗಗಳಾಗಿ ಕಟ್ ಮಾಡಬೇಕು. ಅದಕ್ಕೆ ಚೆನ್ನಾಗಿ ಫಿಲ್ಲಿಂಗ್ ಮಾಡಬೇಕು, ಅಂದರೆ ಪಲ್ಯ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಹಾಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಪಲ್ಯಕ್ಕೆ. ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಹಾಕಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ಅವು ಬೆಂದ ನಂತರ ಅದಕ್ಕೆ ಮಸಾಲೆ ಫಿಲ್ಲಿಂಗ್ ಮಾಡಿರೋ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಅದನ್ನು ಜಾಸ್ತಿ ಕೆದಕೋದೇನು ಬೇಡ, ಹಾಗೆ ಹಾಕಿಬಿಟ್ಟು ಸ್ವಲ್ಪ ಮಸಾಲೆ ಇರುವಂತಹದ್ದನ್ನು ಪ್ಲೇಟಲ್ಲಿರುವಂಥದ್ದಕ್ಕೆ ನೀರು ಹಾಕಿ ತೊಳೆದು ಅದಕ್ಕೆ ಸೇರಿಸಿದ್ರೆ ಅದು ಹೀರೆಕಾಯಿ ಜೊತೆ ಸೇರಿಕೊಂಡು ಅದ್ರ ಜೊತೆ ಉಪ್ಪು ಖಾರ ಸೇರಿ ಕುದಿಯುತ್ತೆ, ಚೆನ್ನಾಗಾಗುತ್ತೆ. ನಂತರ ಹಾಗೆ ಸಾಂಬಾರಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕಿ ಮೆಂತ್ಯ, ಪಾಲಕ್ ಮತ್ತು ಹುಣ್ಚಿಕ್ಕ ಸೊಪ್ಪು ಹಾಕಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಮೊದಲೇ ಕುಕ್ಕರ್ನಲ್ಲಿ ಬೇಳೆ ಹಾಕಿ ಅದಕ್ಕೆ ಪಾಲಕ್ ಸೊಪ್ಪು, ಹುಣ್ಚಿಕ್ಕ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ. ಅದು ಕುದ ನಂತರ ಕುಕ್ಕರ್ ಕೂಲ್ ಆದ ನಂತರ ಅದನ್ನ ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೆ. ಸ್ಮ್ಯಾಶ್ ಮಾಡಿದ್ಮೇಲೆ ಅದಕ್ಕೂ ಕೂಡ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಹಾಕಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದು ಚಟಪಟ ಅಂತ ಸಿಡಿದ ಮೇಲೆ ಸ್ಮ್ಯಾಶ್ ಮಾಡಿದ ಬೇಳೆನ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬಾ ರುಚಿಯಾಗುತ್ತೆ ಸಾಂಬಾರು. ಹೀಗೆ ಒಂದಾದಮೇಲೆ ಒಂದು ಅಡುಗೆ ಮಾಡಿಬಿಟ್ರೆ ಸಮಯನೂ ಉಳಿಯುತ್ತೆ, ಹೆಣ್ಮಕ್ಳಿಗೆ ರೆಸ್ಟು ಸಿಗುತ್ತೆ. ಹಾಗಾಗಿ ಒಂದು ನಂತರ ಅಡುಗೆಗಳನ್ನು ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭವಾಗಿ ಅಡುಗೆಗಳನ್ನು ಮುಗಿಸ್ಬೋದು. ನಮಗೂ ಕೂಡ ರೆಸ್ಟ್ ಆಗುತ್ತೆ, ಸ್ವಲ್ಪ ಸಮಯ ನಾವು ಬೇರೆ ಏನಾದರೂ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಈಗ ಅನ್ನಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮಾಡಿದ್ನಲ್ಲ ಎಣ್ಗಾಯಿ ಹೀರೆಕಾಯಿ ಪಲ್ಯ, ಅದ್ರ ಜೊತೆ ಬಿಸಿ ರೊಟ್ಟಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿ. ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.